ಇದು ಮೇನ್, ನೀವು ಬ್ಯಾಂಗ್ಳೂರಲ್ಲಿ ಅಷ್ಟು ಹಣ ಕೊಟ್ಟು ತುಂಬಾ ಡಿಮ್ಯಾಂಡ್ ಅಲ್ಲಿರುವ ಒಂದು ಹಣ್ಣು, ಹಲಸಿನ ಹಣ್ಣು. ಕೆಳಗಡೆನೆ ಇದೆ, ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆನೆ ಆಗಿದೆ. ಇದು ಆಲ್ ಸೀಸನ್ ಮರ ಅಂತ ಹೇಳ್ಬೋದು. ಎಲ್ಲ ಸೀಸನ್ ಅಲ್ಲಿ ಎಲ್ಲ ಸೀಸನ್ ಅಲ್ಲಿ ನಮ್ಗೆ ಹಣ್ಣು ಕೊಡ್ತದೆ. ಆಲ್ ಸೀಸನ್ ಗಿಡ ನೋಡಿ. ಇಲ್ಲಿ ಜಮನೇರಳೆ, ಜಂಬು ನೇರಳೆ, ಜಂಬು ನೇರಳೆ ಇದು ಸ್ವಲ್ಪ ಇಳುವರಿ ಕೊಡ್ತದೆ. ಕೇರಳದಲ್ಲಿ ನ್ಯಾವಲ್ ಪഴം ಹಾಗೆ ಅಂತದ ಹೆಸರಲ್ಲಿ ಕರೆಯುವ ಈ ಜಂಬು ನೇರಳೆ. ಅದನ್ನು ಕಟ್ ಮಾಡಿ ಇದರಲ್ಲಿ ಬೇರೆ ಕಲರ್ ಅಲ್ಲಿ ಬರ್ತದೆ ತಮೀಮ್ ಅವ್ರೆ. ಬೇರೆ ಬೇರೆ ಕಲರ್, ಬೇರೆ ಬೇರೆ ವೆರೈಟಿ ಇದೆ. ಇದು ಹುಳಿ, ಆಮೇಲೆ ಸ್ವಲ್ಪ ಸ್ವೀಟ್ ಆಗಿರುವಂತಹ ಒಂದು. ಇದನ್ನು ಕೇರಳ ಸೈಡ್ ಎಲ್ಲ ಒಂದು ಉಪ್ಪಿನಕಾಯಿ ಮಾಡ್ತಾರೆ, ಅಥವಾ ಉಪ್ಪು ಇದೆಲ್ಲ ಹಾಕಿ ಮೆಣಸಿನಕಾಯಿ ಹಾಕಿ ಹಂಗೆ ತಿಂತಾರೆ. ಮಾವಿನನ್ನು ತಿನ್ನುವ ಒಂದು ರೀತಿಯಲ್ಲಿ ತಿಂತಾರೆ. ಓಕೆ, ಇಲ್ಲಿಂದ ಬೇರೆ ಒಂದು ಗಿಡ ಹೋಗಿದೆ, ನಮಗೆ ಹೆಸರು ಗೊತ್ತಿಲ್ಲ. ಅದ್ರದ್ದಲ್ಲ ಇದು, ಇದು ಬೇರೆ ಆಗಿರ್ತದೆ, ಅದಿಲ್ಲ. ಓಕೆ, ಹಾಗೆ ಇದರ ಈ ಗಿಡಗಳೆಡೆಯಲ್ಲೊಂದು ಪಪ್ಪಾಯಿದು ಗಿಡ ನೋಡಿ. ಎಲ್ಲ ಇದೆಲ್ಲ ಇವಾಗ ಬೆಳೆದು ಬರುದಷ್ಟೇ ನೋಡಿ. ಅವ್ರು ಇಲ್ಲಿ ಇಲ್ಲ ಇವಾಗ. ಅವ್ರು ನಾವು ಪರಿಸರ ಸ್ನೇಹಿ ಅಂತ ಹೇಳ್ತೀವಿ, ಬಟ್ ಕೆಲಸ ಕೆಲಸ ಮಾತ್ರ ಪರಿಸರ ಸ್ನೇಹಿ ನನಗೆ ಕಾಣ್ತಿಲ್ಲ. ಅದು ಅಂದ್ರೆ ಎಲ್ಲ ಇರುದೇ ಮಾರಾಯ, ಬಿಸ್ನೆಸ್ ಅವ್ರಿಗೆ ಇಷ್ಟು ಮರದ ಕೆಲಸ ಮಾಡೋದಕ್ಕಿಂತ ಡಬಲ್ ಗಿಡ ಮರಗಳ ನೆಟ್ಟು ಬೆಳೆಸ್ತಾರೆ ಅವರ ಜಾಗದಲ್ಲಿ. ಅದು ಅವರ ಇದು ರಿಕವರಿ ಫಾರ್ಮ್ ಅವ್ರದ್ದು. ಇನ್ನು ಅಲ್ಲಿ ಕೂಡ ನೋಡಿ, ಅಲ್ಲಿ ಕೂಡ ತುಂಬಾ ಜಾಗ ಉಂಟು. ಅಲ್ಲಿ ಒಂದು ಸಣ್ಣ ಕೊಳ ಅಂದ್ರೆ ಕಾಳು ಮೆಣಸು. ಇದು ಕಾಳು ಮೆಣಸು. ಇದರ ಎಲೆ ನೋಡ್ಲಿಕ್ಕೆ ನಿಮ್ಮ ವೀಳ್ಯದೆಲೆ ಆಗಿರ್ತದೆ, ಆದ್ರೆ ಇದು ಕಾಳು ಮೆಣಸು. ವೀಳ್ಯದೆಲೆ ಅಲ್ಲ, ಇದು ಕಾಳು ಮೆಣಸು. ಕಾಳು ಮೆಣಸು, ಪೆಪ್ಪರ್, ಬ್ಲಾಕ್ ಪೆಪ್ಪರ್ ಎಲ್ಲ ಬಿಡ್ತಾರೆ. ಬಟ್ ಇದೇನು ಇಳುವರಿ ಇನ್ನು ಈ ವೈಟ್ ಪೆಪ್ಪರ್ ಗೆ ಬ್ಲಾಕ್ ಪೆಪ್ಪರ್ ಗೆ ಎಂತ ಡಿಫರೆನ್ಸ್? ವೈಟ್ ಕಲರ್ ಇರ್ತದೆ. ವೈಟ್ ಪೆಪ್ಪರ್ ಹೆಂಗಾಗ್ತದೆ ಅಂತ ಯಾರಿಗೂ, ಕೃಷಿಕರಿಗೂ ಕೆಲವರಿಗೆ ಗೊತ್ತಿಲ್ಲ. ವೈಟ್ ಪೆಪ್ಪರ್ ಅಂದ್ರೆ ನೀವು ಪೆಪ್ಪರ್ ಹಣ್ಣಾಗ್ತದೆ, ಹಣ್ಣಾದಾಗ ಅದು ರೆಡ್ ಆಗಿ ಕನ್ವರ್ಟ್ ಆಗ್ತದೆ. ರೆಡ್ ಆಗಿ ಕನ್ವರ್ಟ್ ಆದ ನಂತರ ಆ ರೆಡ್ ಅದರ ಹೊರ ಪದರವ ರೆಡ್ ಅಂದ್ರೆ ಹೊರಪದರ, ಅದನ್ನ ತೆಗೆದಾಗ ಒಳಗಡೆ ನಮ್ಗೆ ವೈಟ್ ಆಗಿರುತ್ತೆ. ಸೊ ಅದು ಇಂಡಿವಿಜುವಲ್ ಒಂದೊಂದೇ ತೆಗಿಬೇಕು, ಅದಕ್ಕೆ ಅಷ್ಟೊಂದು ರೇಟ್. ವೈಟ್ ಅದ್ರ ಕೆಲಸ ಅಂದ್ರೆ ಈಗ ಸಣ್ಣ ವಿಷಯ, ಅದು ಇಷ್ಟು ಸಣ್ಣ ಅದರ ಪದರ ಎಲ್ಲ ತೆಗ್ದಲ್ಲಾಗುವಾಗ ತುಂಬಾ ಕೆಲಸ ಆಗ್ತದೆ. ಅದಕ್ಕೋಸ್ಕರ ವೈಟ್ ಪೆಪ್ಪರ್ಗೆ ಅಷ್ಟು ರೇಟ್ ಇರುತ್ತೆ. ಓಕೆ, ನೀವು ಎಲ್ಲಿ ಹೋಗ್ತಿದ್ದೀರಾ? ಪೆಪ್ಪರ್ ಹೇಗೆ ಮಾಡುವುದು ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇವೆ. ಪೆಪ್ಪರ್ ನ ಕೃಷಿ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇವೆ, ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಮಾಡ್ಬೇಕು ನೋಡಿ. ಇದು ಮಂಗಳೂರಿನಲ್ಲಿ ಸಾಧಾರಣವಾಗಿ ಕಂಡು ಬರುವಂತ ದಾಸವಾಳ. ಇದರ ಉಪಯೋಗ ಏನು ಅಂತಂದ್ರೆ, ಈ ದಾಸವಾಳದಿಂದ ನೀವು ನೀರೆಲ್ಲ ಹಾಕಿ ಕುದಿಸಿ ತಲೆಗೆ ಹಾಕ್ಬೇಕು, ಹೇರ್ ಫಾಲಿಂಗ್ ಕಡಿಮೆ ಆಗ್ತದೆ. ಇದು ಮತ್ತೆ ಕೆಲವು ಮಂದಿ ಜ್ಯೂಸ್ ಮಾಡಿ ಕೂಡ ಕುಡಿತಾರೆ, ಕೆಲವರು ಕುಡಿತಾರೆ ನೋಡಿ. ನಾವು